ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಅಕ್ಕಮ್ಮನ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿ ಇನ್ನೊಂದೇನಂದರೆ ಇದು ಬೆಂಗಳೂರು ನಿಯರೆಸ್ಟ್ ಇರೋದು. ಯಾರ ಆಫ್ ಡೇ ಟ್ರಿಪ್ಪು ಅಥವಾ ಜಸ್ಟ್ ಒಂದು 2-3 ಅವರ್ ಟೈಮ್ ಇದೆ ಸಾಯಂಕಾಲದ್ದು ಹೋಗಿ ಬರಬೇಕು ಅಂದ್ಕೊಂಡವ್ರು ಖಂಡಿತ ಈ ಜಾಗಕ್ಕೆ ಬರ್ಬೋದು. ತುಂಬ ಚೆನ್ನಾಗಿದೆ. ಪ್ಲಸ್ ಇನ್ನೊಂದೇನಂದರೆ ಚಿಕ್ಕದಾಗಿ ಲೇಕ್ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಲೇಕ್ ಇದೆ. ಮತ್ತು ವಿದ್ಯಾವ್ರೂ ಅಷ್ಟೇ ಬೇಜಾರಾಯಿತು ಅಂದರು, ಸುಮ್ಮನೆ ಎಲ್ಲರೂ ಹೋಗೋಣ ಅಂದರು. ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಸುಮಾರು ಸಲ ಬಂದಿದ್ದೀನಿ, ಸಿಕ್ಕಾಪಟ್ಟೆ ಬಂದಿದ್ದೀನಿ. ನಂಗೆ ಬೇಜಾರಾದಾಗೆಲ್ಲ ಬರೋಂಥ ಜಾಗನೇ ಇದು. ಅದಕ್ಕೋಸ್ಕರ ನಾನು ಇಲ್ಲೇ ಹೋಗೋಣ ಬಾ ಅಂತ ಕರ್ಕೊಂಬಂದಿದ್ದೀನಿ ಗಾಯ್ಸ್. ಇನ್ನೇನು ವಿದ್ಯಾ ಸಮಾಚಾರ? ಗಾಯ್ಸ್ ಬರ್ಬೇಕಾರಂತೂ ಫುಲ್ ಫನ್ನು ಗಾಯ್ಸ್ ಇವ್ರದ್ದು. ಮಳೆ ಬರ್ತೈತೆ ಅಂತ ಇವರೇ ಓನ್ ಬ್ಲಾಗಿಂಗ್ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಫನ್ನಿಯಾಗಂದ್ರೂ ಶಿ ಡಿಡ್ ವೆಲ್ ಗಾಯ್ಸ್, ಚೆನ್ನಾಗಿ ಮಾಡಿದ್ಲು. ನನಗೆ ತುಂಬ ಖುಷಿ ಆಯಿತು. ಅಂದ್ರೆ ಕ್ಯಾಮ್ರಾ ಆನ್ ಮಾಡಿಲ್ಲ ಅಂದ್ರು ಗಾಯ್ಸ್, ಇನ್ನೊಂದೇನು ಗೊತ್ತಾ, ಅವಳು ಮಾತಾಡಿ ಟಾಕ್ ಇತ್ತಲ್ಲ, ಕಾನ್ಸಂಟ್ರೇನ್ಸಿಯಾಗಿ ಮಾತಾಡ್ತಿದ್ರು, ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ರು. ಸಖತ್ ಫನ್ ಆಗಿತ್ತು ನನಗಂತೂ. ಬರ್ಬೇಕಾದ್ರೆ ಮಳೆ ಬೇರೆ ಗೊತ್ತಾಯಿತು. ಅರ್ಧ ದಾರಿ ಅಷ್ಟೇ ಮಳೆ ಬಂದಿದ್ದು. ಇಲ್ಲೊಂದು ಚೂರು ಮುಂದಕ್ಕೆ ಬಂದರೆ ಗಾಯ್ಸ್ ಒಂದು ತೊಟ್ಟು ಒಂದು ಹನಿನೂ ಮಳೆ ಇಲ್ಲ ಇಲ್ಲಿ. ಅಲ್ಲೋಡಿ ಗಾಯ್ಸ್, ಆಗಲೇ ವಿದ್ಯವರು ಒಬ್ಬರು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿನ ಸೆಕ್ಯೂರಿಟಿ, ಈ ಬೆಟ್ಟದ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು ಇವರು. ಗೈಸ್ ಎಷ್ಟೋ ಜನ ಭಕ್ತರು ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿಂದ ಮೆಟ್ಲಿದೆಯಲ್ಲ ಅಷ್ಟೂ ಮೆಟ್ಲಿಂದ ಇಲ್ಲಿ ಥರ ಕುಂಕುಮ ಹಿಡ್ಕೊಂಡು ಹೋಗ್ತಾರೆ ಗಾಯ್ಸ್. ಕುಂಕುಮ ಹಿಡ್ಕೊಟ್ಟು ಇಲ್ಲಿ ದೇವ್ರ ದರ್ಶನ ಮಾಡ್ತಾರೆ. ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ IT ಸೆಕ್ಟರಲ್ಲಿ ಕೆಲಸ ಮಾಡೋರಾಗಲಿ ಏನಾರ ಸ್ವಲ್ಪ ಟೈಮ್ ಇತ್ತು ಅಂದರೆ ಫ್ಯಾಮಿಲಿ ಸಮೇತ ಇಲ್ಲಿ ಜಸ್ಟ್ ಒಂದು ಹಾಫ್ ಡೇ ಟ್ರಕ್ಕಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಹಾಫ್ ಡೇ ಟ್ರಕ್ಕಿಂಗ್ ಥರ ಬಂದ್ಬಿಟ್ಟು ಇವಾಗ ನಾನು 4 ಗಂಟೆಗೆ ಬಿಟ್ಟೆ, ಆಲ್ಮೋಸ್ಟ್ ಇವಾಗ ಟೈಮ್ 5 ಗಂಟೆ. ನೀವು 2 ಅವರ್ ಇಲ್ಲ ಆರಾಮಾಗಿ ಟೈಮ್ ಪಾಸ್ ಮಾಡಿಬಿಟ್ಟು ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಇನ್ನೊಂದು ಅವರಲ್ಲಿ ಮತ್ತೆ ಹೆಬ್ಬಳಕ್ಕೆ ರೀಚ್ ಆಗಿಬಿಡ್ಬೋದು. ಒಳ್ಳೆ ಟ್ರೆಕ್ಕಿಂಗ್ ಇದು. 25 ನೋಡಿ ಗೈಸ್, ನಾನು ಅವಾಗ ಹೇಳ್ತಿದ್ನಲ್ಲ ಕಾರು ಬೈಕ್ಸ್ ಎಲ್ಲ ಬರುತ್ತೆ ಅಂತ. ಆರಾಮಾಗಿ ನೀವು ನಿಮ್ಮ ವೆಹಿಕಲ್ಗಳನ್ನ ತೊಗೊಂಬಂದ್ಬಿಡೋದು ಮೇಲ್ಗಡೆಗೆ. ಅಕಸ್ಮಾತ್ ಯಾರು ಬೆಟ್ಟ ಹತ್ತೋರಾಗಿದ್ರೆ ಇಲ್ಲ ನಾನು ಹತ್ತುತ್ತೀನಿ ಅಂದ್ರೆ ಹತ್ಬೋದು, ಇಲ್ಲಾಂದರೆ ಡೈರೆಕ್ಟ್ ವೆಹಿಕಲ್ಸೇ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಉದ್ಭವಲಿಂಗ ಪಂಚಮುಖಿ ದೇವಸ್ಥಾನ ಇದೆ. ಆಮೇಲೆ ಹೋಗ್ತೀನಿ. ಇವಾಗ ಸದ್ಯಕ್ಕೆ ನಾನು ಡೈರೆಕ್ಟ್ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಕತ್ಲಾದರೆ ಇಲ್ಲಿ ಏರ್ಪೋರ್ಟ್ ಕಾಣಿಸಲ್ಲ. ಇಲ್ಲಿ ಏರ್ಪೋರ್ಟ್ ನಿಯರೆಸ್ಟಾಗಿ ಕಾಣಿಸುತ್ತೆ. ಫ್ಲೈಟ್ ಹತ್ತೋದಾಗಲಿ, ಟೇಕ್ ಆಫ್ ಆಗೋದು ಮತ್ತು ಲ್ಯಾಂಡ್ ಆಫ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಲಾಸ್ಟ್ ಟೈಮ್ ಬಂದಾಗ ವಿದ್ಯವರು ಇಲ್ಲಿ ಬಂಡೇಲಿ ಬಸವಣ್ಣ ಇದೆ, ಏನು ಇಷ್ಟೊಂದು ಬಸವಣ್ಣಗಳಿದೆ ಅಲ್ಲ ಅನ್ಕೊಂಡ್ಬಿಟ್ಟಿದ್ರು. ಆಮೇಲೆ ಗೊತ್ತಾಯ್ತು ಇದು ಬಸವಣ್ಣ ಅಲ್ಲ, ಬಸವಣ್ಣನೇ, ಬಟ್ ಆದರೆ ಇದು ಶೂಟಿಂಗ್ಗೋಸ್ಕರ ಪರ್ಪಸ್ ಆಗಿ ಫೈಬರಲ್ಲಿ ಮಾಡಿದ್ದಾರೆ. ಆಲ್ರೆಡಿ ಗೈಸ್ ಫೈಬರ್ ಅಂತ ಹೇಳಿದ ತಕ್ಷಣ ಟೆಕ್ಸ್ಟ್ ಮಾಡ್ತಾರೆ ಇವರು. ಏನ್ಮದು ಏನೋ ತೆಗ್ತದೆ ನನಗೆ ಗೈಸ್. ಕ್ಯಾಮ್ರಾ ಆಫ್ ಆದಾಗ ಒಳ್ಳೊಳ್ಳೆ ಕಂಟೆಂಟ್ಗಳು ಹೇಳ್ತಾರೆ, ಕ್ಯಾಮ್ರಾ ಆನ್ ಆದಾಗ ಏನೂ ಮಾತಾಡಲ್ಲ ಇವರು. ಅದಕ್ಕೆ ನಾನು ಆನ್ ಮಾಡ್ಕೊಂಡೆ. ಅದಕ್ಕೂ ಮುಂಚೆ ಏನಂತ ಹೇಳು, ಕ್ಯಾಮ್ರಾ ಆಫ್ ಮಾಡೋ ಹೇಳ್ತೀನಿ. ಅದೇ ಹೇಳಿದೆ ಗೈಸ್, ಕ್ಯಾಮ್ರಾ ಆಫ್ ಮಾಡಿದ್ರೆ ಇಲ್ದಿರೋ ಡೈಲಾಗ್ ಬ್ಲಾಗಿಂಗ್ ಎಲ್ಲ ಮಾಡ್ತಾರೆ, ಕ್ಯಾಮ್ರಾ ಆನ್ ಮಾಡಿದಾಗ ಸುಮ್ಮನಾಗ್ಬಿಡ್ತೀವಿ ಗೈಸ್. ಫೈನಲಿ ನಾವು ಇವಾಗ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವಿಜಯರ್ ಆಗಲೇ ನೇಚರ್ ಎಂಜಾಯ್ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಏನಂದರೆ ಮಾರ್ನಿಂಗು ಬರ್ಬೋದು, ಈವ್ನಿಂಗು ಬರ್ಬೋದು. ಸನ್ಸೆಟ್ ಮತ್ತು ಸನ್ರೈಸು ಎರಡಕ್ಕೂ ಅದ್ಭುತವಾಗಿ ಒಳ್ಳೆ ವ್ಯೂ ಸಿಗುತ್ತೆ. ಮಾರ್ನಿಂಗ್ ಯಾರು ಬರೋದ್ರೆ ಖಂಡಿತ ಬನ್ನಿ. ಗೈಸ್ ಹೆಂಗಿರುತ್ತೆ ನಾನು ಹೇಳಿಲ್ವಾ, ನಾನು ಕಟ್ ಮಾಡಿದ್ದೀನಿ ಅನ್ಕೊಂಡು ಇವ್ರು ಸಾಂಗ್ ಹೇಳಿದ್ರು. ಅದೇ ಹೇಳಿದ್ರು, ಕ್ಯಾಮ್ರಾ ಆನ್ ಇದ್ದಾಗ ಆಫ್ ಇದ್ದಾಗ ಎಷ್ಟು ಕಾಮಿಡಿ ಕೊಡ್ತಾನೆ ಅಷ್ಟೆಷ್ಟು ಕೊಡಲ್ಲ ಇವರು. ಸರಿ ಗೈಸ್, ನಿಮ್ಗೆ ಇವಾಗ ಮತ್ತೆ ತೋರಿಸ್ತೀನಿ ವ್ಯೂನ, ನೋಡ್ಕೊಳ್ಳಿ. ಏರ್ಪೋರ್ಟ್ ಇರೋದಲ್ಲೇನೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಏರ್ಪೋರ್ಟು. ಅಲ್ಲಿಂದ ಫ್ಲೈಟ್ ಮೂವ್ ಆಗೋದನ್ನು ಕಾಣಿಸುತ್ತೆ. ಒಳ್ಳೆ ವ್ಯೂ ಗೈಸ್, ಮಾತ್ರ ಕ್ರೇಜಿ ಆಗಿದೆ. ಏನು ವಿದ್ಯಾ, ಏನಂತೀರಾ?
ಅವ್ರು ಕೊಡೋದು ಸೀನ್ಗಳು ಒಂದೊಂದಿನ ಎಕ್ಸ್ಟ್ರಾಡಿನರಿ. ಇವಾಗ ಸ್ವಲ್ಪ ಕ್ಯಾಮ್ರಾ ಮುಂದೆ ಎಕ್ಸ್ಪೋಸ್ ಆಗ್ತಿದ್ದಾರೆ ಗಾಯ್ಸ್, ಚೆನ್ನಾಗಿ ಮಾತಾಡ್ತಿದ್ದಾರೆ. ಐ ಲೈಕ್ ಇಟ್ ವಿದ್ಯಾ. ಹೇಳ್ತಿದ್ನಲ್ಲ ಗಾಯ್ಸ್, ಫ್ಯಾಮಿಲಿ ಬರ್ತಾರೆ, ಫ್ರೆಂಡ್ಸ್ಗಳು ಬರ್ತಾರೆ, ಮತ್ತೆ ಎಂಜಾಯ್ ಮಾಡ್ತಾರೆ ಅಂತ. ನೋಡಿ ಗಾಯ್ಸ್, ನೋಡಿ ಅಪ್ಪ ಮಗಳು ಹೆಂಗೆ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಇಲ್ಲಿ ನೋಡಿ ಹುಡುಗರೆಲ್ಲ ಆರಾಮಾಗಿ ಕೂತ್ಕೊಂಡು ಅವ್ರು ಟೈಮ್ ಪಾಸ್ ಮಾಡ್ತಿದ್ದಾರೆ. ಇವರು ಫುಲ್ ಡೌನ್ ಹೋಗ್ತಿದ್ದಾರೆ. ನೋಡೋಣ, ಹಂಗೆ ಕೇಳೋಣ, ಏನು ತಂದು ಅಷ್ಟು ಡೌನ್ ಹೋಗ್ತಿದ್ಯಾ ಅಂತ. ಏನು ಪಿಜ್ಜಾ ಅಷ್ಟು ಡೌನ್ ಹೋಗ್ತಿದ್ಯಾ? ಹಾಂ, ಕೆಳಗಡೆ ವ್ಯೂ ಪಾಯಿಂಟ್ ಇಲ್ಲ, ಪಾತಾಳ ಐತೆ ವಿಚಾ. ಸ್ವಲ್ಪ ದಿವಸ ಬದುಕ್ಬೇಕಾ? ಅಯ್ಯೋ ವಯಸ್ಸ ವಿದ್ಯಾರ್ಥಿ ಇವಾಗ ಫೋಟೋ ತೆಗಿಯೋ ಟೈಮು. ರೆಡಿ ಆಗಿದ್ದಾರೆ. ಇವಾಗ 4-5 ಫೋಟೋಸ್ ತೆಗೆದ್ಬಿಟ್ಟು ನೆಕ್ಸ್ಟು ಹಂಗೆ ಹೋಗೋದು ಡೌನ್ಗೆ. ಇನ್ನೂ ತುಂಬ ವ್ಯೂಸ್ ಇದೆ ಗೈಸ್. ಎಸ್ ಗೈಸ್, ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಇಲ್ಲೆಲ್ಲ ಕಾಂಪೌಂಡ್ ಎಲ್ಲ ಹೊಡಾಕ್ಬಿಟ್ಟಿದ್ದಾರೆ. ಮುಂಚೆ ಇಲ್ಲಿ ಡೋರ್ ಥರ ಇತ್ತು, ಅಲ್ಲೆಲ್ಲ ಕಾಂಪೌಂಡ್ ಎಲ್ಲ ಇವಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಮತ್ತು ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಒಳ್ಕಲ್ಲೆಲ್ಲ ಮಾಡ್ತಿದ್ರು ಗೈಸ್. ಒಳ್ಕಲ್ಲಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರು. ಒಳ್ಕಲ್ಲಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರು ಗೈಸ್. ಇಲ್ಲೊಂದು 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 ಎಷ್ಟು ಚೆನ್ನಾಗಿದೆ. ಮತ್ತು ಬಂಡೆ ಒಳಗಡೆನೇ ಇಲ್ಲೊಂದು ದೇವಸ್ಥಾನ ಇದೆ ಗೈಸ್. ಬಟ್ ಆದರೆ ಇವಾಗ ಸದ್ಯಕ್ಕೆ ಕ್ಲೋಸ್ ಇದೆ, ನಿಮ್ಗೆ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಟೈಮಲ್ಲ, ಪದೇ ಪದೇ ಇಲ್ಲಿ ಬರ್ತಾನೆ ಇರ್ತೀನಿ ಬೇಜಾರಾದಾಗೆಲ್ಲ. ಅವಾಗ ಬೇಕಾದ್ರೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತಾನೆ. ಫುಲ್ ಇಡೀ ಬಂಡೆ ಮೇಲ್ಗಡೆನೇ ತೊಗೊಂಡ್ಬಿಟ್ಟಿದ್ದಾರೆ. ಫುಲ್ ಎಲ್ಲ ಟ್ರಿಪ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಫುಲ್ ಜಾಲಿಯಾಗಿ ಸ್ಪೀಕರ್ ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿದ್ದಾರೆ. ಈ ಥರ ಆ್ಯಕ್ಚುಲಿ ಇರಬೇಕು ಟೀಮ್ಸು. ನಮ್ಮ ಟೀಮು ಇದೆ, ಬರ್ತಾ ಇರುತ್ತೆ, ಫುಲ್ ಜಾಲಿಯಾಗಿರ್ತೀವಿ. ಗೈಸ್ ಎಲ್ಲೋಡಿ ಆಫ್ ರೋಡಿಗೆ ಹೋಗ್ತಾ ಇದ್ದಾರೆ ಗೈಸ್. ನಾವು ಅಷ್ಟೇ ಈ ಥರ ನಾವು ಕಾಲೇಜ್ ಡೇಸಲ್ಲಿ ಇರ್ಬೇಕಾದ್ರೆ ಬೈಕ್ನೆಲ್ಲ ಹಿಂಗೆ ತೊಗೊಂಬಂದ್ಬಿಡ್ತಿದ್ವಿ. ಇಲ್ಲಿ ಗಾಡಿಗಳನ್ನೆಲ್ಲ ನಿಲ್ಸ್ಕೊಂಡು ಫುಲ್ ಎಂಜಾಯ್ಮೆಂಟ್ ಗೈಸ್. ಇಲ್ಲಿ ಈ ಥರ ಬೈಕ್ಗಳೆಲ್ಲ ಇಲ್ಲಿ ಬಂದು ಆಫ್ ರೋಡಿಂಗ್ ಮಾಡ್ತಾ ಇದ್ರೆ ನಾವು ಹಿಂಗೆ ತೊಗೊಂಡ್ಬಿಡ್ತೀವಿ ಗೈಸ್. ನಾವು ಹಿಂಗೆ ಬಂದ್ಬಿಡ್ತಿದ್ವಿ ನಾವು. ಅಲ್ಲಿ ಬಂದ್ಬಿಟ್ಟು ಅಲ್ಲೊಂದು ಡೋರ್ ಥರ ಇದೆ, ಚಪ್ಪಡಿ ಕಲ್ಲು, ಅಲ್ಲಿ ಬಂದ್ಬಿಟ್ಟು ಹಂಗೆ ನಿಲ್ಲಿಸ್ತಿದ್ವಿ ಗೈಸ್. ಹೆವಿ ಮಜಾ ಮಾಡ್ತಿದ್ವಿ. ಸಾಯಂಕಾಲ ಹೊತ್ತಾದ್ರೆ ಇಲ್ಲ ಒಂದು 3-4 ಅವರ್ ಇದ್ಬಿಟ್ಟು ಸೀದಾ ಇಲ್ಲಿಂದ ಮತ್ತೆ ಮನೆಗೆ ಓಡೋಗ್ತಿದ್ವಿ ಗೈಸ್. ಇವಾಗ ಅದು ಸನ್ರೈಸ್ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಅದು ಬಂದ್ಬಿಟ್ಟು. ಇವಾಗ ನಿಮಗೆ ಸನ್ಸೆಟ್ದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಬಟ್ ಆಗಲೇ ಮೋಡಗಳೆಲ್ಲ ಮುಚ್ಕೊಂಡ್ಬಿಟ್ಟಿರೋದ್ರಿಂದ ನಮಗೆ ಸನ್ ಕಾಣಿಸಲ್ಲ ಗೈಸ್. ಇದು ಬ್ಯಾಕ್ ಸೈಡ್ ವ್ಯೂ ಕರ್ಕೊಂಡ್ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಸನ್ಸೆಟ್ಟಿಗೆ ಈ ಜಾಗ ತುಂಬ ಸೂಪರಾಗಿ ಕಾಣಿಸುತ್ತೆ. ನಾನು ಅವಾಗ ಹೇಳ್ತೀನಲ್ಲ, ಸನ್ರೈಸ್ಗೂ ಸನ್ಸೆಟ್ಗೂ ಇಲ್ಲೆರಡಕ್ಕೂ ಅನುಕೂಲ, ಏನೋ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ. ನೋಡಿ ಗೈಸ್, ಸಕ್ಕತ್ತಾಗಿದೆ, ಕ್ರೇಜಿ. ಮತ್ತು ಆಗಲೇ ಹೇಳ್ತಿದ್ನಲ್ಲ ಗೈಸ್, ಇಲ್ಲೊಂದು ಫೋಟೋ ಶೂಟ್ಗೆ ಅಂತಲೇ ಒಂದು ಡೋರ್ ಥರ ಇದೆ ಅಂತ. ಇದೆ ಗೈಸ್ ಆ ಡೋರು. ಇಲ್ಲಿ ನಿಂತ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫೋಟೋಗಳು ಹೊಡ್ಸ್ಕೊತಿದ್ವಿ. ಮತ್ತು ಅಲ್ಲಿ ನೋಡಿ ಗೈಸ್, ಅಲ್ಲಿ ಯಾರು ಆಫ್ ರೋಡಿಂಗ್, ಅದೇ ಹೇಳಿದ್ನಲ್ಲ ಆಫ್ ರೋಡಿಂಗ್ ಹೋಗ್ತಾ ಇದ್ದಾರೆ ಅಂತ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಆಫ್ ರೋಡಿಂಗ್ ಮಾಡ್ತಾ ಇದ್ದಾರೆ ಅವರು. ಹೇಳೋದಿಲ್ಲ. ಮತ್ತು ಇನ್ನೊಂದೇನ ಗೈಸ್, ಎಲ್ಲರೂ ಫೋಟೋ ಜಾಗ ಸಿಕ್ಕರೆ ಸಾಕು, ನಮ್ಮ ವಿದ್ಯಾರ್ಥಿ ಫೋಟೋ ಇಟ್ಕೊಳಕ್ಕೆ ರೆಡಿಯಾಗಿ ಬರ್ತಾರೆ. ನೋಡಿ ಹೆಂಗೆ ರೆಡಿಯಾಗಿದ್ದಾರೆ ಗೈಸ್. ಮತ್ತು ಇನ್ನೊಂದೇನಂದ್ರೆ, ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ಈ ಗುಟ್ಟನ ಹತ್ಬಿಟ್ಟು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಗೈಸ್. ಏನು ಮುದ್ದು? ಹಾಂ, ಬಿಫೋರ್ ಮ್ಯಾರೇಜು ಗೈಸ್. ಬಿಫೋರ್ ಮ್ಯಾರೇಜು ಒಂದ್ಸಲಿ ಬಂದಿದ್ವಿ ಇಲ್ಲಿಗೆ. ಹಿಂಗೆ ಹೋಗೋಣ ಬಂಬುದು, ಹಿಂಗೆ ಹೋಗ್ಬೋದು ಗೈಸ್. ಇನ್ನೊಂದೇನಂದ್ರೆ, ಇಲ್ಲಿ ಒಂದು ಸರ್ಕಲ್ ಥರ ಒಂದು ರೌಂಡ್ ಆಗ್ಬೋದು. ಹಿಂಗೆ ಬಂದ್ಬಿಟ್ಟು ಹಿಂಗೆ ವಾಪಸ್ ಹೋಗೋಕ್ಕಾಗಲ್ಲ. ಬೇಕಾದ್ರೆ ವಾಪಸ್ ಹೋಗ್ಬೋದು, ಇಲ್ಲಾಂದ್ರೆ ಹಿಂಗೆ ಒಂದು ರೌಂಡ್ ನೋಡಿಬೋದು ಗೈಸ್. ಒಟ್ಟಿನಲ್ಲಿ ವಿದ್ಯಾ ಮತ್ತು ನಮ್ಮ ಅಕ್ಕ ಏನಾರು ಮಾತಾಡ್ತಿರ್ಬೇಕಂತೂ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಗೈಸ್ ನನ್ನ. ಹಂಗೆ ಹಿಂಸೆ ಕೊಡಲ್ಲ ಇವರು. ಇವಾಗ ಕ್ಯಾಮ್ರಾ ಮುಂದೆ ಎಕ್ಸ್ಪೋಸ್ ಆಗ್ತಿದ್ದಾರೆ ಗಾಯ್ಸ್. ಲರ್ನಿಂಗ್ ಅನ್ಬಿಟ್ಟು ಇವಾಗ ನನಗೆ ಕಲಿಸ್ತಾರೆ ಹೆಂಗೆ ಮಾಡಬೇಕು ಅಂತ ಗೈಸ್. ಯಾರು ಬಂದು ಪ್ರಪೋಸ್ ಮಾಡಂಗಿದ್ರೆ ನಿಜ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಬಂದ್ಬಿಟ್ಟು ಈ ಜಾಗದಲ್ಲಿ ಇಲ್ಲೊಂದು ಕೇಕ್ ಕಟ್ ಮಾಡ್ಬಿಟ್ಟು ಆರಾಮಾಗಿ ಪ್ರಪೋಸ್ ಮಾಡ್ಬೋದು ಗೈಸ್. ಯಾಕಂದ್ರೆ ಪೇಂಟಲ್ಲಿ ಆಲ್ರೆಡಿ ಬಂದ್ಬಿಟ್ಟವ್ರೆ. ಇಲ್ಲೇ ನಿಂತ್ಕೊಂಬೋದು. ಇಲ್ಲ ಇವತ್ತೇ ನೀನು ಹ್ಯಾಪಿ ಬರ್ಡೇ ಅಂದ್ಬಿಡ್ತೀನಿ.
ನೀನು ಮಾರ್ಚ್ 18 ನಂದು ಜನವರಿ 18 ಗೈಸ್. ಇನ್ನೊಂದೇನಂದ್ರೆ ಇವ್ರದ್ದು ಮಾರ್ಚ್ 18 ನಂದು ಜನವರಿ 18 ಬರೀ 1 ತಿಂಗಳು ಹೆಚ್ಚು ಕಮ್ಮಿ, ಕರೆಕ್ಟಾಗಿ 1 ತಿಂಗಳು ಡಿಫ್ರೆನ್ಸ್ ಇದೆ ಅಷ್ಟೇ. ಕರೆಕ್ಟಾಗಿ ಇವ್ರದ್ದು 18 ನಂದು 18 ನೋಡಿ ಗೈಸ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಾಲೇಜ್ ಡೇಸಲ್ಲಿ ಬಂದ್ಬಿಟ್ಟು ಇದೇ ಥರನೇ ಆರಾಮಾಗಿ ಹೋಗಿ ಬಂಡೆ ಮೇಲೆ ಮಲ್ಕೊಂಡ್ಬಿಡ್ತಿದ್ವಿ ಗೈಸ್. ತಣ್ಣಗೆ ಒಳ್ಳೆ ಗಾಳಿ ಬರೋದು, ಅಲ್ಲೇ ನಿದ್ದೆ ಮಾಡ್ಬಿಟ್ಟು ಅದಾದ್ಮೇಲೆ ಸಾಯಂಕಾಲ ಜೊತೆ ನಮ್ಮ ಮನೆಗೆ ಹೋಗ್ತಿದ್ವಿ. ಇಲ್ಲ ಇಲ್ಲ ಗೈಸ್, ಕಾಲೇಜ್ ಏನು ಬಂಕ್ ಹೊಡಿತಿರ್ಲಿಲ್ಲ. ಕಾಲೇಜ್ಗೆ ಹೋಗ್ಬಿಟ್ಟು ನಾನು ಬಂಕ್ ಆಗ್ತಿರ್ಲಿಲ್ಲ. ಫ್ರೀ ಟೈಮಲ್ಲಿ ಬರ್ತಿದ್ವಿ ಇಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬೈಕ್ ಹತ್ಕೊಂಡು. ಮನೆಗೆ ಹೋಗ್ಬೇಕಂದ್ರೆ ಮನೆಗೇನು ಬರ್ತಿದ್ದು, ಬೈಕ್ ಇತ್ತಲ್ಲ, ನಾವು ಬೈಕ್ ಸ್ಟಾರ್ಟ್ ಏನು 1 ಅವರು. ಅಯ್ಯೋ ಅಪ್ಪ, ನಾನು ಯಾವ ಬಂಕೂ ಹಾಕಿಲ್ಲ ಗೈಸ್. ಇವ್ರು ಹೇಳ್ತಾರೆ ತುಂಬ ಒಳ್ಳೆ ಹುಡುಗ ನಾನು. ಮತ್ತು ಕಾಲೇಜಸಲ್ಲೂ ಅಷ್ಟೇ ಗೈಸ್. ನಮ್ಮದು ಕಾಲೇಜ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲೆಲ್ಲ ಬಂದ್ಬಿಟ್ಟು ನಾವು ಕಣ್ಣ ಮುಚ್ಚಲ್ಲ ಐಡನ್ ಸಿಕ್ಕ ಮಾತ್ರ ಗೈಸ್. ಒಳ್ಳೆ ಸ್ಪಾಟ್ ಇದು, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ ಇಲ್ಲಂತೂ. ಎಲ್ಲಿ ಬೇಕೋ ಈ ಬಂಡಲ್ ಬಚ್ಚಿಕೋ, ಈ ಬಂಡಲ್ ಬಚ್ಚಿಕೋ, ಆ ತೂತಲ್ಲಿ ಬಚ್ಚಿಕೋ, ಈ ಬಂಡಲ್ ಬಚ್ಚಿಕೋ. ಅವ್ನು ಹುಡ್ಕಷ್ಟೆಲ್ಲ ಬೇಜಾರಾಗ್ಬಿಡ್ತಿದ್ದ ಗೈಸ್. ಅಷ್ಟು ಯಾವನಾರ ಅವನು ಔಟ್ ಆದ ಅಂದರೆ ಅವ್ನು ಸತ್ತ ಅಂತಾನೆ ಅರ್ಥ ನಮಗೆ. ಮತ್ತು ಅಕ್ಕೈಮನ್ ಬೆಟ್ಟದಲ್ಲಿ ಇವಾಗ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಿದೆ ಗೈಸ್. ನಾವು ಅವಾಗಿದ್ದಾಗ ನಮ್ಮ ಕಾಲೇಜ್ ಡೇಸ್ಗೂ ಇವಾಗೂ ಅಟ್ಲೀಸ್ಟ್ 8 ಇಯರ್ಸ್ ಡಿಫ್ರೆನ್ಸ್ ಇದೆ. ಕಂಪ್ಯಾರಿಟಿವ್ಲಿ 8 ಇಯರ್ಸ್ಗೂ ಇವಾಗೂ ನೋಡಿದ್ರು ಅಷ್ಟೇ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ಸ್ ಇದೆ ಗೈಸ್. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿರಲಿ, ಮತ್ತು ಹೊಸದಾಗಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಟಾಪಿಗಲ್ಲಿ ನಿಮ್ಗೆ ತೋರಿಸ್ತೀನಿ, ಕ್ರೇಜಿಯಾಗಿ ಕಟ್ಟಿದ್ದಾರೆ, ಕಲ್ಲಲ್ಲಿ ಕಟ್ಟಿದ್ದಾರೆ. ನಂಗೆ ಕಲ್ಲಿನ ದೇವಸ್ಥಾನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಹಳೆ ಕಾಲದ್ದು ಮತ್ತು ಈ ಥರ ಹಿಂಗೆ ಗುಟ್ಟ ಹತ್ತೋದು ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ವಿದ್ಯವ್ರನ್ನ ಮೆಟ್ಲು ತುಸ್ಕೊಂಡೆ ಕರ್ಕೊಂಬಂದೆ. ಅಲ್ಲೇ ಇರೋದು ಗೈಸ್ ದೇವಸ್ಥಾನ. ಇವಾಗ ಇನ್ನು ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಲಾಸ್ಟ್ ಟೈಮಲ್ಲೆಲ್ಲ ಅದ್ದೂರಿಯಾಗಿ ಜಾತ್ರೆ ನಡೆದಿತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಗೈಸ್. ಸುತ್ತಮುತ್ತಲು ಹಳ್ಳಿಯವರೆಲ್ಲ ಬಂದ್ಬಿಟ್ಟಿದ್ರು. ನೀವೇನಾರು ಈ ಗುಟ್ಟಕ್ಕೆ ಬಂದರೆ ನಾವು ಮನೆಯಿಂದನೇ ಕ್ಯಾರಿ ಮಾಡಬೇಕು ಸ್ನ್ಯಾಕ್ಸ್ ಗೀಕ್ಸು ಅಂತ ಹಂಗಂತೇನಿಲ್ಲ. ನೀವು ಬೇಕಾದ್ರೆ ಇಲ್ಲೇ ಚಿಕ್ಕದಾಗಿ ಅಂಗಡಿ ಒಂದು 4-5 ಚಿಕ್ಕ ಅಂಗಡಿಗಳಿದ್ದಾವೆ, ನೀವು ಅಲ್ಲೂ ಪರ್ಚೇಸ್ ಮಾಡ್ಬೋದು. ಲೇಸು, ಚಿಪ್ಸು ಎಲ್ಲ ಸಿಗುತ್ತೆ. ಬಟ್ ಅದೇ ಪ್ಲಾಸ್ಟಿಕ್ನ ಮಾತ್ರ ದಯವಿಟ್ಟು ಡಸ್ಟ್ಬಿನ್ಗೆ ಹಾಕಿ ಇಲ್ಲಿಲ್ಲೇ ಬಿಸಾಕಬೇಡಿ. ನಾನು ಅದನ್ನೇ ಯಾವಾಗೂ ಹೇಳೋದು. ಯಾಕಂದರೆ ಎಲ್ಲರೂ ಟ್ರೆಕ್ಕಿಂಗ್ ಬಂದಿರ್ತೀರ, ತಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಮನೇಲಿ ಬಿಸಾಕಿ, ಅಥವಾ ಅಲ್ಲೇ ಒಂದು ಕಸದ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ಹಾಕಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ನಾನು ಗೈಸ್, ಅಲ್ಲೊಂದು ಸ್ಪಾಟ್ಗೆ ಹೋಗಿದ್ದೆ, ಇಲ್ಲೇ ಸ್ವಲ್ಪ ಮುಂದಕ್ಕೆ ಒಂಥರ ಚಿಕ್ಕದಾಗಿ ಪಾಂಡ್ ಥರ ಇತ್ತು. ಆ ಪಾಂಡಲ್ಲಿ ನೋಡಿದ್ರೆ ಬರೀ ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಲೇಸ್ ಕವರ್ಸ್ಗಳು ಇದ್ದಾವೆ. ನಂಗೆ ಅದು ನೋಡ್ಬಿಟ್ಟು ಅಲ್ಲಿ ಒಳಗಡೆ ಕಪ್ಪೆಗಳೆಲ್ಲ ಇದ್ವು ಗೈಸ್. ಬರೀ ಅದೇ ಪ್ಲೇನ್ ಆಗಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಆದರೆ ಅಲ್ಲಿ ಹೋಗ್ಬಿಟ್ಟು ಆ ಕಸ ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು. ವಾಪಸ್ ಬಂದ್ಬಿಟ್ವಿ ನಾನು ವಿದ್ಯವರು. ಗೈಸ್ ನಾನು ಅಳ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ನಾನು ಒಳ್ಳೆ ಮೆಸೇಜ್ ಹೇಳ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಯಾರು ಇಲ್ಲಿ ಬರ್ತೀರಾ ಅಥವಾ ಬೇರೆ ಕಡೆ ಟೂರಿಸಮ್ಗೆ ಹೋಗ್ತೀರಾ ಅಂದರೆ ಒಂದು ಬ್ಯಾಗ್ ಕವರ್ ಮಾಡಿರ್ತೀರಾ. ಅದೇನು ವೆಯ್ಟ್ಲೆಸ್ ಇರುತ್ತೆ, ಜಸ್ಟ್ ಒಂದು ಏನು ಅಮ್ಮಮ್ಮನೊಂದು 100 ಗ್ರಾಮ್ಸಲ್ಲಿ ನಿಮ್ಮದು ಒಂದು ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ಸ್ಗಳು ಆಗ್ಬಿಡ್ತಾವೆ ಅಷ್ಟೇ. ಅದನ್ನು ಕೇಳ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕೋದಾಗಲಿ, ಮನೆಗೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದಾಗಲಿ ಏನು ಬಾದರ್ ಅನ್ಸಲ್ಲ. ಅದೇನು ಹೆವಿ ವೆಯ್ಟೂ ಇರಲ್ವಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಗೈಸ್ ನಾನು ಹೇಳ್ತಿದ್ನಲ್ಲ, ಇಲ್ಲಿ ಸಣ್ಣ ಪುಟ್ಟ 4-5 ಅಂಗಡಿಗಳಿದಾವೆ ಅಂತ. ಅಂಗಡಿಯಲ್ಲಿ ಇದು ಕೂಡ ಒಂದು ಚಿಕ್ಕ ಅಂಗಡಿ ಇದೆ. ನೀವೇನು ಬೇಕಾದ್ರೂ ಇಲ್ಲಿ ತಿಂಡಿ ತೊಗೊಬೋದು ಮತ್ತು ತಿನ್ಬೋದು ಕೂಡ. ಏನು ಬೇಕಾದ್ರೂ ನೀವು ತಿಂಡಿ ಮತ್ತು ಎಲ್ಲನೂ ತೊಗೊಬೋದು. ಸ್ನ್ಯಾಕ್ಸ್ ಗೀಕ್ಸು, ಟಿನ್ನು ಎಲ್ಲ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಪ್ಲಾಸ್ಟಿಕ್ ಕೂಡ ಬ್ಯಾಗಿಗೆ ಹಾಕೊಂಡು ಹೋಗಬೇಕಾಗತ್ತೆ. ಎಷ್ಟು ಗೈಸ್ ಇವಾಗ ಮುನೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀನಿ ನೋಡಿ ಗೈಸ್. ಇನ್ನೂ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ಇದೆ, ಇನ್ನೂ ಕನ್ಸ್ಟ್ರಕ್ಷನಲ್ಲೇ ಇದೆ. ಮತ್ತು ನೀವು ಇದನ್ನು ನೋಡ್ಬೋದು, ಇಲ್ಲಿ ಇದೆಲ್ಲ ಹಳೆ ಮಂಟಪಗಳು. ಆಗಿನ ಕಾಲದಲ್ಲೆಲ್ಲ ಏನು ಮಾಡೋರು, ಬಂದ್ಬಿಟ್ಟು ಇಲ್ಲಿ ರೆಸ್ಟ್ ಮಾಡಿಕೊಂಡು ಅವ್ರದ್ದು ಏನಾರು ಫಂಕ್ಷನ್ಸ್ ಇರೋದಲ್ಲ, ಫಂಕ್ಷನ್ಸ್ಗಳೆಲ್ಲ ಮಾಡಿಕೊಂಡು ಅವ್ರದ್ದು ಅಡುಗೆಗಳೆಲ್ಲ ಮಾಡ್ಕೊಳಕ್ಕೆ ಅದೊಂದು ಜಾಗ. ಆಗಿನ ಕಾಲದಲ್ಲಿ ಹಂಗಿತ್ತು ಗೈಸ್. ಇದು ಆಲ್ಮೋಸ್ಟ್ ಇದೆಲ್ಲ ಇವಾಗ ಅಕ್ಕೈಮನ್ ಬೆಟ್ಟ ಒಂದು ರೌಂಡ್ ಹೊಡೆದಿದ್ದಾಯಿತು. ನಮ್ಮ ಮಿಸ್ಸಸ್ ಅಲ್ಲೇ ಕುಂತಿದ್ದಾರೆ, ಹೋಗೋಣ ಅಂತಿದ್ದಾರೆ. ಏನು ಆರಾಮಾಗಿ ಹೋಗ್ಬೋದು ಗೈಸ್, ಏನು ತೊಂದರೆ ಇಲ್ಲ. 1 ಅವರ್ ಸುತ್ತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಥವಾ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಧ್ಯಾಹ್ನದ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಬಂಡೆ ಇರೋದ್ರಿಂದ. ಬಟ್ ಆದರೆ ಒಂದು 5 ಅವರ್ಸಲ್ಲಿ ಒಂದು ಚಿಕ್ಕದಾಗಿ ಟ್ರೆಕ್ಕಿಂಗು ಏನಾರು ಬೇಜಾರಾಗ್ತಿದೆ ಅಂದರೆ ಖಂಡಿತ ಈ ಜಾಗಕ್ಕಂತೂ ಮಾಡಿಸಿದ್ದು ಆರಾಮಾಗಿ ಫ್ಯಾಮಿಲೀಸ್ ಎಲ್ಲ ಬರ್ಬೋದು ಗೈಸ್. ನೋಡಿ ವಯಸ್ಸಾದವರು, ಬಟ್ ಆದರೆ ಆ್ಯಕ್ಚುಲಿ ಇವರು ಈ ಏಜಲ್ಲಿ ಇನ್ನೂ ಎಂಗೇಜ್ ಅಂತಲೇ ಹೇಳ್ಬೋದು. ಸಾಂಗ್ ಹಾಕ್ಕೊಂಡು ಆರಾಮಾಗಿ ಸ್ಪೀಕರ್ ಹಾಕ್ಕೊಂಡು ಮಧ್ಯದಲ್ಲಿ ಮೇಲೆ ಯಾವುದು, ಕುಳದಲ್ಲಿ ಕೀಳಿ ಯಾವುದು ಅಂತ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ನಂಗೆ ಅನ್ಸುತ್ತೆ ನಮಗೂ ಏಜ್ ಆದಾಗ ಇದೇ ಥರ ಫನ್ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿ ಟ್ರಿಪ್ಪಲ್ಲಿ ಇರಬೇಕು ಅಂತ. ಏನು ವಿದ್ಯಾ, ಅವ್ರು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ ಗೈಸ್. ಅವರು ಹೆಲ್ಮೆಟ್ ಇಟ್ಕೊಂಡು ತಿನ್ಕೊಂಡು ಇವಾಗ ಆರಾಮಾಗಿ ಅದೇ ಒಂದು 50 ರೂಪಾಯಿಗೆ ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ವಿ ಗೈಸ್. ಇವಾಗ ತಿನ್ಕೊಂಡು ಇಳಿಯೋದು. ನಾವು ಯಾವಾಗೂ ಅಷ್ಟೇ ಹತ್ಬೇಕಾದ್ರೆ ಮಾತ್ರ ಏನೂ ತಿನ್ನಲ್ಲ ಗೈಸ್.
ಇಳಿಬೇಕಾದ್ರೆ ಎಲ್ಲ ತಿನ್ಕೊಂಡು ಇಳಿತಾನೆ ಇರ್ತೀವಿ. ಭಟ್ಟ ಇಳಿತಾ ಇದ್ದೀವಿ. ಫುಲ್ ಕತ್ತಾಗ್ತಾ ಇದೆ. ಮತ್ತು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಎಂಟರ್ಟೈನ್ಮೆಂಟ್ಸ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಅಲ್ಲಿ ತನಕ ಕೀಪ್ ವಾಚಿಂಗ್. ಬಾಯ್.